ಕೆರೆಯಲ್ಲಿ ತೇಲುತ್ತಿದ್ದ ಒಂದು ಮೃತದೇಹವನ್ನು ಹೊರತೆಗೆದು ಲಕ್ಷ್ಮಿ ಅಂತಕ್ಕಂಥ ಹೆಣ್ಣು ಮಗಳು ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇರಬೇಕಾದ್ರೆ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ. ಮಹಿಮಾಪುರ ಗೇಟಲ್ಲಿ ಗ್ರಾಮಸ್ಥರು ಒಂದು ಗುಂಪು ಸೇರ್ಕೊಂಡು ಇವ್ರನ್ನ ಹಿಡಿತಾರೆ. ಮತ್ತೆ ಕಂಪ್ಲೇಂಟು ಸಹ ಅಲ್ಲಿಗೆ ಬಂದು ಗುರುತು ಹಿಡಿತಾರೆ. ತ್ಯಾಮಗಲ್ಲು ಠಾಣೆಯ ರೌಡಿ ಆಸಾಮಿ ಆಗಿತ್ತು. ನೆಲಮಂಗಲ ರೂರಲ್ಲು ಟೌನಲ್ಲೂ ಸಹ ಪಿ ರೌಡಿ ಆಸಾಮಿ ಆಗಿರ್ತಾನೆ. ತನಿಖೆ ಸಲುವಾಗಿ ಮತ್ತು ಪೋಸ್ಟ್ ಮಾರ್ಟಮ್ ಸಲುವಾಗಿ ಆ ಬಾಡಿಯನ್ನು ಬಹಳ ಪಾರದರ್ಶಕವಾಗಿ ತನಿಖೆ ಮಾಡುವ ಉದ್ದೇಶದಲ್ಲಿ ಬೆಂಗಳೂರು ಗಾರ್ಡನ್ ಸಿಟಿ, ಪೀಸ್ಫುಲ್ ಸಿಟಿ ಅಂತೆಲ್ಲ ಖ್ಯಾತಿ ಗಳಿಸಿತ್ತು. ಇತ್ತೀಚಿನ ದಿನಗಳಲ್ಲಿ ಇದೊಂದು ಕ್ರೈಮ್ ಸಿಟಿ ಆಗ್ತಾ ಇದೆ. ಇದು ಬೆಂಗಳೂರು ಗ್ರಾಮಾಂತರಕ್ಕೂ ಒಳಗೊಂಡಂತೆ ಈ ರೀತಿಯಾಗಿ ಪ್ರತಿನಿತ್ಯವೂ ಒಂದಲ್ಲ ಒಂದು ಅಪರಾಧ ಪ್ರಕರಣಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಚೈನ್ ಸ್ನ್ಯಾಚಿಂಗ್, ಸರಗಳ್ಳತನ ಪ್ರಕರಣಗಳು ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇವತ್ತು ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇರೋದ್ರಿಂದ ಎಲ್ಲ ಕಳ್ಳರ ಕಣ್ಣು ಚಿನ್ನದ ಮೇಲೆ ಬಿದ್ದಿರುತ್ತೆ. ಮಹಿಳೆಯರು ಚಿನ್ನದ ಆಭರಣಗಳನ್ನು ತೊಟ್ಟಿರ್ತಾರೆ. ಬಹಳ ಸುಲಭವಾಗಿ ಅವರಿಂದ ಕಸದು ಪರಾರಿಯಾಗಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗಲ್ಲು ಪೊಲೀಸ್ ಠಾಣೆ ವ್ಯಾಪ್ತಿಯ ಮಲ್ಲಾಪುರದಲ್ಲಿ ಲಕ್ಷ್ಮಿ ಎನ್ನುವಂತಹ ಮಹಿಳೆಯಿಂದ ಚೈನ್ ಕಸಿದುಕೊಂಡು ಪರಾರಿಯಾಗಿದ್ದಂತಹ ಕಳ್ಳನೋರ್ವರನ್ನ ಲಕ್ಷ್ಮಿ ಆ ಒಂದು ಬೈಕ್ ನ ನಂಬರ್ ಅನ್ನ ತಿಳ್ಕೊಂಡು ಇವನು ಮುಂದಿನ ಊರು ಅದು ಮಹಿಮಾಪುರ, ಅಲ್ಲಿ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳಿದ್ಲು. ಅಲ್ಲಿ ಸ್ನೇಹಿತರು ಒಟ್ಟುಗೂಡಿ ಸಾರ್ವಜನಿಕರು ಈ ಕಳ್ಳನನ್ನ ಹಿಡಿದ ನಂತರ ಬಡಿದ ನಂತರ ಪೊಲೀಸ್ನವರಿಗೆ ವಿಷಯ ಮುಟ್ಟಿಸಿದ್ರು. 112 ನಲ್ಲಿ ಅವರನ್ನ ಹತ್ತಿಸಿ ಕಳಿಸಿದ್ರು. ಈಗ ಆ ಕಳ್ಳ ಅನುಮಾನಾಸ್ಪದ ರೀತಿಯಲ್ಲಿ ಗೋವೇನಹಳ್ಳಿ ಕೆರೆಯಲ್ಲಿ ಶವವಾಗಿ ಪತ್ತೆ ಆಗಿದ್ದಾನೆ. ಈ ಕಳ್ಳನನ್ನ ಆಂಬ್ಯುಲೆನ್ಸ್ ನಲ್ಲಿ ಕೇವಲ ಆ ಸಿಬ್ಬಂದಿಯ ಜೊತೆ ಪೊಲೀಸ್ನವ್ರು ಯಾಕೆ ಕಳಿಸ್ಕೊಡ್ತಾರೆ? ಪೊಲೀಸ್ನವರು ಮಹಿಮಾಪುರಕ್ಕೆ ಬಂದಿದ್ರು. ಈ ಕಳ್ಳನಿಗೆ ತೀವ್ರವಾದಂತಹ ಗಾಯಗಳಾಗಿತ್ತು, ಅಂದ್ರೆ ಅಸ್ವಸ್ಥನಾಗಿದ್ದ. ಇವನನ್ನ ಆಂಬ್ಯುಲೆನ್ಸ್ ನಲ್ಲಿ ಕಳಿಸ್ಕೊಟ್ಟಿದ್ದು ಇಲ್ಲಿ ಒಂದಷ್ಟು ಅನುಮಾನಕ್ಕೆ ಎಡೆ ಮಾಡುತ್ತೆ. ಕಳ್ಳರು ಮೇಲ್ನೋಟಕ್ಕೆ ಆಂಬ್ಯುಲೆನ್ಸ್ ನಲ್ಲಿ ಕಳಿಸಿ ತದನಂತರ ಇವನ್ನ ಠಾಣೆಗೆ ಕರೆದೊಯ್ದು ಅಲ್ಲಿ ಈತನಿಗೆ ವರ್ಕ್ ಮಾಡಿದಾಗ ಮೃತಪಟ್ನ. ಈಗ ಗೋವೇನಹಳ್ಳಿ ಕೆರೆಯಲ್ಲಿ ಶವವಾಗಿ ಪತ್ತೆ ಆಗಿರುವಂತದ್ದು ಹಲವರಿಗೆ ಅನುಮಾನ ಮೂಡಿಸಿದೆ. ಇದು ಒಂದಷ್ಟು ಗೊಂದಲಗಳಿಗೂ ಕೂಡ ಕಾರಣ ಆಗಿದೆ. SP ಅವರು ತಮ್ಮ ಹೇಳಿಕೆಯಲ್ಲಿ ಈ ಒಂದು ಗೊಂದಲಗಳ ನಿವಾರಣೆಗೆ ಪ್ರಯತ್ನಿಸಿದ್ರು, ಆದ್ರೂ ಕೂಡ ಸ್ವಲ್ಪ ತಡಬಡಾಯಿಸಿದ್ದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಇದು ನಿಜವಾಗ್ಲೂ ಸಾರ್ವಜನಿಕರು ನೀಡಿದ ಗೂಸಾಗೆ ರೌಡಿ ಶೀಟರ್ ಆಗಿದ್ದಂತ ಜಯಂತ್ ಮೃತಪಟ್ನ. ಇನ್ನು ಜಯಂತನ ಜೊತೆ ಇದ್ದಂತಹ ಮತ್ತೋರ್ವ ಕಳ್ಳ ಯತೀಶ ಎಲ್ಲಿ? ಯತೀಶ್ನನ್ನ ಇದುವರೆಗೂ ಪೊಲೀಸ್ನವರು ಯಾಕೆ ಬಂಧಿಸಿಲ್ಲ? ಇದರೆಲ್ಲದರ ನಡುವೆ ಈಗ ಇವನು ಮಾಡಿದಂತ ಸರಗಳ್ಳತನ ಯತ್ನಕ್ಕೆ ಸಾರ್ವಜನಿಕರಿಗೆ ಗೂಸ ಕೊಟ್ಟಂತ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಯಾರಿಗೆ ಮಾಡಿದ್ರಿ ಹೇಳು, ಹೆಸರು ಹೇಳು, ಸುಜಿ ಯಾರು ಯಾವರು? ಸುಜಿ ಅಂದ್ರೆ ಸುಜಿ ಅಲ್ಲಿ ಇದು ನಾರಾಯಣಪುರ ಸುಜಿ ಅಂತ ನೋಡೋ ಯಾರು? ನಾವೇ ಸರ್ ಫೋನ್ ಮಾಡಿದ್ದು. ಚೈನನ್ನ ಕಸಿದು ಬೈಕ್ ನಲ್ಲಿ ಹೋಗುವಾಗ ಅವರು ಮುಂದಿನ ಊರಿಗೆ ವಿಷಯವನ್ನ ಮುಟ್ಟಿಸಿದ್ರು. ಅಡ್ಡಗಟ್ಟಿದಂತ ಸಾರ್ವಜನಿಕರು ಹಿಗ್ಗಾಮಗ್ಗ ಥಳಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತ ಸಾರ್ವಜನಿಕರು 112ಗೂ ಫೋನ್ ಮಾಡಿದ್ದಾರೆ ಮತ್ತು ಆಂಬ್ಯುಲೆನ್ಸ್ಗೂ ಫೋನ್ ಮಾಡಿದ್ದಾರೆ. ಬಂದಂತ ಸಿಬ್ಬಂದಿ ಇವನನ್ನ ಆಂಬ್ಯುಲೆನ್ಸ್ ನಲ್ಲಿ ಹಾಕೊಂಡು ಹೋದ್ರಂತೆ. ಮುಂದೆ ನಡೆದಂತ ಘಟನೆಯ ಬಗ್ಗೆ SP ಚಂದ್ರಕಾಂತ್ ಅವರು ಏನ್ ಮಾತನಾಡ್ತಾರೆ ನೋಡೋಣ ಬನ್ನಿ. ನೆಲಮಂಗಲ ಉಪವಿಭಾಗದ ವ್ಯಾಪ್ತಿಯ ತ್ಯಾಮಗಲ್ಲು ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಬರ್ತಕ್ಕಂಥ ಗೋವೇನಹಳ್ಳಿ ಕೆರೆಯಲ್ಲಿ ಒಂದು ಮೃತದೇಹ ತೇಲಿದ್ದು, ಆ ಸಂಬಂಧ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗಿ ಆ ಕೆರೆಯಲ್ಲಿ ತೇಲುತ್ತಿದ್ದ ಒಂದು ಮೃತದೇಹವನ್ನು ಹೊರತೆಗೆದು ಆ ಮೃತದೇಹವನ್ನು ನಮ್ಮ ಸೋಕೋ ಟೀಮ್ ಅವರು ಪರಿಶೀಲಿಸಿರ್ತಾರೆ. ಅದು ಮೇಲ್ನೋಟಕ್ಕೆ ಡ್ರೌನಿಂಗ್ ಅಂತ ತಿಳಿದು ಬಂದಿದ್ದು. ಈಗ ತನಿಖೆ ಸಲುವಾಗಿ ಮತ್ತು ಪೋಸ್ಟ್ ಮಾರ್ಟಮ್ ಸಲುವಾಗಿ ಆ ಬಾಡಿಯನ್ನು ಬಹಳ ಪಾರದರ್ಶಕವಾಗಿ ತನಿಖೆ ಮಾಡುವ ಉದ್ದೇಶದಲ್ಲಿ ನಾನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಿಕ್ಕೆ ಕ್ರಮ ಕೈಗೊಂಡಿದ್ದು. ಈ ಸಂಬಂಧ ಮೃತರ ಕಡೆಯವರನ್ನ ಸಂಪರ್ಕಿಸಲಾಗಿ ಯಾರೂ ಸಹ ಸಿಕ್ಕಿರೋದಿಲ್ಲ. ಆ ಅಸ್ಸಾಮಿ ಜಯಂತ್ ಅಂತ ನಮಗೆ ದೃಢಪಟ್ಟಿದ್ದು. ಆತನು
ತ್ಯಾಮಗಲ್ಲು ಠಾಣೆಯ ರೌಡಿ ಅಸಾಮಿಯಾಗಿತ್ತು. ನೆಲಮಂಗಲ ರೂರಲ್ಲು ಟೌನಲ್ಲೂ ಸಹ ಪಿ ರೌಡಿ ಅಸಾಮಿಯಾಗಿರ್ತಾನೆ. ಆದ ಮೇಲೆ ಸುಮಾರು ಒಂದು 18 ಪ್ರಕರಣಗಳು ದಾಖಲಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಆತನ ಮದುವೆ ಆಗಿರೋದಿಲ್ಲ. ಅವರ ಅಕ್ಕನವ್ರನ್ನ ತುಮಕೂರಲ್ಲಿ ಎಲ್ಲಿದ್ದಾರೆ ಅಂತೇಳಿ ಸಂಪರ್ಕಿಸಲಾಗಿ ಅವ್ರನ್ನೀಗ ನಾವು ಬರೋದಿಲ್ಲ, ನಾನು ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರಂತೆ. ಆದರೆ ನಾವು ಮಾಹಿತಿ ಸಂಗ್ರಹಿಸಲಾಗಿ ಯಾರೋ ಆತನ ಬಗ್ಗೆ ಫಿರ್ಯಾದಿ ನೋಡಲಿಕ್ಕೆ ಬರೋದು ಕಷ್ಟ ಸಾಧ್ಯ ಅಂತ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ತ್ಯಾಮಗಲ್ಲು ಇನ್ಸ್ಪೆಕ್ಟರ್ಗೆ ಸುಮೋಟೋ ಪ್ರಕರಣ ದಾಖಲು ಮಾಡಲಿಕ್ಕೆ ಹೇಳಿದ್ದೀನಿ. ನಂತರ ಮುಂದಿನ ತನಿಖೆ ಮುಂದುವರಿಯಲಾಗ್ತದೆ. ಈಗ ಅನುಮಾನಾಸ್ಪದ ರೀತಿಯಲ್ಲಿ ಶವ ಪತ್ತೆಯಾಗಿದೆ. ಆದರೆ SP ಚಂದ್ರಕಾಂತ್ ಅವರು ಇವನು ಅಸ್ವಸ್ಥ ರೀತಿಯಲ್ಲಿ ಕೆರೆಯಲ್ಲಿ ಕಂಡು ಬಂದ, ಇವನನ್ನ ವಿಕ್ಟೋರಿಯಾಗೆ ಸಾಗಿಸಲಾಗಿದೆ, ಮೃತಪಟ್ಟಿದ್ದಾನೆ ಅಂತ ತಿಳಿಸಿದ್ರು. ಇಲ್ಲೊಂದಷ್ಟು ಗೊಂದಲಗಳಿಗೂ ಕೂಡ ಕಾರಣ ಆಗಿದೆ. ಇವನೇನಾದ್ರೂ ಲಾಕ್ಅಪ್ ಡೆತ್ ಆಗಿದ್ನ ಎನ್ನುವಂತಹ ಅನುಮಾನಗಳಿಗೆ SP ಚಂದ್ರಕಾಂತ್ ಅವರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಮಹಿಮಾಪುರ ಗೇಟಿಂದ ಮಲ್ಲಾಪುರ ಗ್ರಾಮದ ಕಡೆಗೆ ಲಕ್ಷ್ಮಿ ಅಂತಕ್ಕಂಥ ಹೆಣ್ಣು ಮಗಳು ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇರಬೇಕಾದ್ರೆ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ. ಈತನು ಈತ ಜೊತೆ ಇನ್ನೊಬ್ಬ ಸ್ವಾಮಿ. ಅವ್ರು ಕೂಡಲೇ ಮಲ್ಲಾಪುರದಲ್ಲಿ ಅವ್ರಿಗೆ ಗೊತ್ತಿರೋರಿಗೆ ಫೋನ್ ಮಾಡಿ ಈ ಥರ ನನ್ನ ಚೈನ್ ಕಿತ್ಕೊಂಡು ಬರ್ತಾ ಇದ್ದಾರೆ, ನೀವು ಆ ಬೈಕಲ್ಲಿ ಬರೋರನ್ನ ಹಿಡ್ಕೊಳ್ಳಿ, ನನ್ನ ಚೈನ್ ಕಿತ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಸೂಚಿಸಿದಾಗ ಮಹಿಮಾಪುರ ಗೇಟಲ್ಲಿ ಗ್ರಾಮಸ್ಥರು ಒಂದು ಗುಂಪು ಸೇರಿಕೊಂಡು ಇವ್ರನ್ನ ಹಿಡಿತಾರೆ. ಮತ್ತು ಕಂಪ್ಲೇಂಟು ಸಹ ಅಲ್ಲಿಗೆ ಬಂದು ಗುರುತು ಹಿಡಿತಾರೆ. ಊರಲ್ಲಿ ಜನರು ಆತನ ಹೊಡಿತಾ ಇದ್ದಾಗ ಆತನು ಕೆಳಗೆ ಬಿದ್ದಿರ್ತಾರೆ. ಇಂಥ ಸಮಯದಲ್ಲಿ ಕೆಲವರು ಅಲ್ಲಿ ಪ್ರಜ್ಞಾವಂತರು ಕೂಡಲೇ 112ಗೆ ಫೋನ್ ಮಾಡಿದ್ದಾರೆ, ಮತ್ತೆ ಆಂಬುಲೆನ್ಸ್ಗೂ ಸಹ ಫೋನ್ ಮಾಡಿರ್ತಾರೆ. ನಮ್ಮ 112 ಅವರು ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿ ಅವ್ರನ್ನ ಆಂಬುಲೆನ್ಸಲ್ಲಿ ನೆಲಮಂಗಲಕ್ಕೆ ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ಹತ್ತಿಸಿ ಕಳಿಸ್ತಾ ಇರಬೇಕಾದ್ರೆ ಆ ಮಹಿಮಾಪುರದಿಂದ ಹೈವೇಗೆ ಬರತಕ್ಕಂಥ ಸ್ಥಳಕ್ಕೆ, ಹೈವೇಗೆ ಟಚ್ ಆಗೋ ಜಾಗದಲ್ಲಿ ಒಂದು ಅಂಡರ್ ಬ್ರಿಡ್ಜ್ ಕಡೆ ಯೂ ಟರ್ನ್ ತಗೋಬೇಕು ನೆಲಮಂಗಲಕ್ಕೆ ಹೋಗ್ಲಿಕ್ಕೆ. ಅಲ್ಲಿ ಡೆಡ್ ಸ್ಲೋ ಆಗ್ತದೆ, ವೆಹಿಕಲ್ ನಿಲ್ತದೆ. ಆವಾಗ ಅದರಲ್ಲಿರ್ತಕ್ಕಂಥ ಸಚಿನ್ ನರ್ಸು ಹಾಗೂ ಸಿದ್ದರಾಜು ಅಂತ ಹೇಳ್ಬಿಟ್ಟು ಡ್ರೈವರು ಅವ್ರ ಮೇಲೆ, ನರ್ಸ್ ಮೇಲೆ ದೂಕ್ ಬಿಟ್ಟು ಕೆಳಗೆ ದುಮ್ಕು ಓಡೋಗ್ತಾರೆ. ಯಾರು? ಜಯಂತ್ ಅಂಡ್ ಯತೀಶ್. ಈ ದಿನ ಬಾಡಿ ಈ ಗೋವಿನಲ್ಲಿ ಕೆರೆಯಲ್ಲಿ ತೇಲಿದೆ. ಆತನ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ವಿಚಾರಣೆ ಮಾಡಬೇಕಾಗಿದೆ. ಹೌದು, ಹೇಳಿ ಕೇಳಿ ಇವನೇನು ಸ್ವಾತಂತ್ರ್ಯ ಹೋರಾಟಗಾರನಲ್ಲ. ಸರಗಳ್ಳತನ ಹಲವು ಪೊಲೀಸ್ ಠಾಣೆಗಳಲ್ಲಿ ಇವನ ಮೇಲೆ ಸುಮಾರು 18ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಇದರ ನಡುವೆ ಇವನನ್ನ ಆಂಬ್ಯುಲೆನ್ಸ್ ನಲ್ಲಿ ಕಳಿಸುವಾಗ ಸಿಬ್ಬಂದಿ ಯಾಕೆ ಆಂಬ್ಯುಲೆನ್ಸ್ ನ ಜೊತೆಯೇ ಹೋಗ್ಲಿಲ್ಲ, ಅಥವಾ 112 ಹೇಗೂ ಬಂದಿತ್ತು, 112 ಅವರನ್ನ ಆಂಬ್ಯುಲೆನ್ಸ್ ಅನ್ನ ಫಾಲೋ ಮಾಡಿ ಅವನನ್ನ ಕರೆದೊಯ್ದು ಆಸ್ಪತ್ರೆಗೆ ದಾಖಲಿಸಿ ಆ ನಂತರ ಹೋಗ್ಬೋದಿತ್ತಲ್ವಾ ಎನ್ನುವಂತಹ ಒಂದಷ್ಟು ಅನುಮಾನಗಳು. ಆದ್ರೆ ಇದೆಲ್ಲದಕ್ಕೂ ಕೂಡ SP ಅವರು ಹೇಳಿಕೆ ಇನ್ನಷ್ಟು ಗೊಂದಲಗಳಿಗೆ ಕಾರಣವಾಗಿರುವುದನ್ನ ನೋಡೋಣ ಬನ್ನಿ. ಜೊತೆಗೆ 112 ಸಿಬ್ಬಂದಿಗಳು, ಆಂಬ್ಯುಲೆನ್ಸ್ ಸಿಬ್ಬಂದಿಗಳೆಲ್ಲ ಸಹ ಈ ಸಂಬಂಧ ನಾವು ವಿಚಾರಣೆಗೊಳಪಡಿಸಿ ಪ್ರಕರಣ ತನಿಖೆಯನ್ನು ಕೈಗೊಳ್ಳಲಾಗ್ತದೆ. ಸೊ ಇದರ ಸಂಬಂಧ ಡೀಟೇಲ್ ತನಿಖೆ ಮಾಡಿ ವಿಚಾರಣಾ ವರದಿ ಕೊಡಿ ಅಂತೇಳಿ ನಮ್ಮ ಅಡಿಷನಲ್ SP ಶ್ರೀ ಲಕ್ಷ್ಮೀನಾರಾಯಣ ಅವರಿಗೆ ಈಗಾಗಲೇ ಸೂಚಿಸಿದ್ದೇನೆ. ಅವರು ಘಟನೆದ ಆರಂಭದಿಂದ ಇವತ್ತೇನು ಘಟನೆ ಆಗಿದೆ ಇಲ್ಲಿವರೆಗೂ ಸಂಪೂರ್ಣವಾಗಿ ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ಹೇಳಿದ್ದೀನಿ. ತನಿಖೆ ಹಂತದಲ್ಲಿದೆ. ನಾಳೆ ಪೋಸ್ಟ್ಮಾರ್ಟಮ್ ಮಾಡಲಾಗ್ತದೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ. ಇಬ್ಬರು ವೈದ್ಯರನ್ನ ರಿಕ್ವೆಸ್ಟ್ ಮಾಡಿ ನಾವು PM ಮಾಡಿಸಿದ ನಂತರ ಕಾಸ್ ಆಫ್ ಡೆತ್ ಕೂಡ ನಮಗೆ ಗೊತ್ತಾಗ್ತದೆ. ಇದರಲ್ಲಿ ಬಹಳ ಪಾರದರ್ಶಕವಾಗಿ ನಾವು ತನಿಖೆ ಮಾಡ್ತೀವಿ ಅಂತ. ಸರ್, ಈಗ ಯೋಗೇಶ್ ಎಲ್ಲಿದ್ದಾನೆ, ಏನಾಗಿದ್ದಾನೆ? ಯೋಗೇಶ್ ಎಲ್ಲೋಗಿದ್ದಾನೆ ಅನ್ನೋದು, ಯತೀಶ್ ಎಲ್ಲೋಗಿದ್ದಾನೆ ಅನ್ನೋದು ಈಗ ತನಿಖೆಯಿಂದ ದೃಢ ಪಡಬೇಕಾಗ್ತದೆ. ಈಗ ನಮಗೆ ಒಬ್ಬನು ಮಾತ್ರ ಮೃತಪಟ್ಟಿರೋದು ನೀರಲ್ಲಿ ಡ್ರೌನಿಂಗ್ ಆಗಿ ಈಗ ಸಿಕ್ಕಿದೆ. ಇನ್ನೊಬ್ಬಂದು ಆ ಥರ ಇದ್ದಿದ್ರೆ ನಮ್ಗೆ ಗೊತ್ತಾಗೋದು. ಈಗ ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು ತನಿಖೆ ಮಾಡಲಾಗ್ತದೆ, ಪತ್ತೆ ಮಾಡಲಾಗ್ತದೆ. ಪತ್ತೆ ಆದ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅಲ್ಲ, ಈಗ ಮೃತ ವ್ಯಕ್ತಿಯ ಶವ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಕಳಿಸಿದ್ವಿ. ಪೋಸ್ಟ್ ಮಾರ್ಟಮ್ ನಾವು ಕಳಿಸಿರೋದ್ರಿಂದ ಯಾವ ಕಾಜಿಂದ ಅವ್ರು ಡೆತ್ ಆಗಿದೆ ಅಂತ ದೇ ವಿಲ್ ಗಿವ್ ಒಪಿನಿಯನ್. ಈಗ ಇಂಜುರೀಸು, ತರಿಸಿದ ಗಾಯಗಳು ಮೇಲ್ನೋಟ ಕಾಣ್ತಾ ಇದೆ. ನಮ್ಮ ಸೋಕ್ ಅವರು ಚೆಕ್ ಮಾಡಿದ್ದಾರೆ. ಸೀಮ್ಸ್ ಟು ಬಿ ಡ್ರೌನಿಂಗ್ ಅಂತಾನು ಹೇಳಿದ್ದಾರೆ.
ಈಗ ಹೆಚ್ಚಿನ ಮಾಹಿತಿ ಪಡೀಲಿಕ್ಕೆ ನಾವು ಶವ ಪಂಚನಾಮೆ ಮಾಡೋದು, ತದನಂತರ ಪೋಸ್ಟ್ ಮಾರ್ಟಮ್ ಮಾಡೋದು, ಸಂಪೂರ್ಣವಾಗಿ ಆ ಪೋಸ್ಟ್ ಮಾರ್ಟಮ್ ಆದ ನಂತರ ನಮ್ಗೆ ಕಾಸ್ ಆಫ್ ಡೆತ್ ಗೊತ್ತಾಗುತ್ತೆ. ಅದನ್ನು ಸಹ PM ರಿಪೋರ್ಟ್ ಅಲ್ಲೇ ದೃಢಪಡ್ತದೆ ಸರ್. ಇದು ಅಪರಾಧ ಥ್ರೂ ಪೋಸ್ಟ್ ಮಾರ್ಟಮ್. ಸರ್, ಅಪರಾಧ ಹಿನ್ನೆಲೆ ಉಳ್ಳವರು ಸಾರ್ವಜನಿಕರಿಂದ ವಶಕ್ಕೆ ಪಡ್ಕೊಂಡಿದೆ. ಯಾಕೆ ಆಂಬುಲೆನ್ಸ್ ಅಲ್ಲಿ ಒಂದಿಬ್ರು ಪೊಲೀಸ್ ಸಾಮಾನ್ಯ ವ್ಯಕ್ತಿಗಳ 112 ಅವರ ಕರ್ತವ್ಯ ಒಂದು ಕೇಸ್ ಅಟೆಂಡ್ ಮಾಡಿ ಮತ್ತೆ ಅವ್ರು ಇನ್ನೊಂದು ಪ್ರಕರಣಕ್ಕೆ ಹೋಗ್ತಾರೆ. ಅವ್ರನ್ನ ಆ ಸ್ಪಾಟ್ ಅಲ್ಲಿ ಪ್ರಜ್ಞೆ ತಪ್ಪದಂಗೆ, ಯಾಕಂದ್ರೆ ಕ್ರಿಮಿನಲ್ ಹಿನ್ನೆಲೆ ಹೇಳಿದ್ರಿಂದ ಯಾರು ಹೊಡೆಯಕ್ಕೆ ಹೋಗಿಲ್ಲ, ಮತ್ತೆ ಅವನು ಇಮಿಡಿಯೇಟ್ಲಿ ಅನ್ಕಾನ್ಸಿಯಸ್ ಆಗಿ ಪ್ರಿಟೆಂಡ್ ಮಾಡಿರೋದ್ರಿಂದ ಕೂಡಲೇ ಆಂಬುಲೆನ್ಸ್ ಕಳಿಸಿದ್ದಾರೆ, 112 ಕಳಿಸಿದ್ದಾರೆ. ಅಲ್ಲಿಗೆ ಹಾಕಿದ್ದಾರೆ. ಆ ನರ್ಸು ಶುಶ್ರೂಷೆ ಮಾಡ್ತಾ ಇದ್ದಾನೆ. ಮೇನ್ ರೋಡ್ ಬಂದಾಗ ಡೆಡ್ ಸ್ಲೋ ಆಗ್ತದೆ, ಅಲ್ಲಿ ದುಮ್ಕೋಡೋಗಿದ್ದಾರೆ. ನೀವು ಬೇರೆ ನಮ್ಮ ಸಿವಿಲ್ ಪೊಲೀಸ್ ಇದ್ರೆ ನೀವು ಹೇಳಿದ್ದು ಕರೆಕ್ಟ್. ಇದು ಆ ಟೈಮ್ಲಿ ಆಕ್ಷನ್ ಮಾಡಬೇಕಾದ್ರೆ 112 ದೇ ಆರ್ ಡೂಯಿಂಗ್ ದೇರ್ ವರ್ಕ್. ಬಿಟ್ಟು ಹೋಗಿದ್ದು ಬೇರೆ, ಹೊಡೆದು ಬಿಟ್ಟು ಹೋಗಿದ್ದು ಬೇರೆ. ನೀವು ಈ ತರ ಎಲ್ಲ ಮತ್ತೆ ಹಾಕ್ತೀರ ಕರೆಕ್ಟ್ ಆಗ. ಸರ್, ಇವಾಗ ಆತರ ಎಸ್ಕೇಪ್ ಆಗಿದ್ರಲ್ಲ ಸರ್, ಅದೇನೋ ಪ್ರಕರಣ ದಾಖಲಾಗಿತ್ತು ಸರ್ ನಿಮ್ಮಲ್ಲಿ? ಈಗ ಅವರು ಬಿಟ್ಟು ಹೋಗಿರೋದನ್ನ ಮತ್ತೆ ಅವ್ರು ಬಂದು ಕಂಪ್ಲೇಂಟ್ ಕೊಡ್ಬೇಕು. ಅವರು ಆಂಬುಲೆನ್ಸ್ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ಕೇಸು ಅಟೆಂಡ್ ಮಾಡಕ್ ಹೋಗ್ತಾರೆ. ಸಹಜವಾಗಿ ಈಗ ಆಗ್ತದೆ. ಯಾಕೆ ನೀನ್ ಕೊಡ್ತೀವಿ ಕಂಪ್ಲೇಂಟ್ ಕೊಡೋಗಪ್ಪ ಆಗ್ತಾ ಇದೆಯಲ್ಲ. ಈಗ ಅವರು ರಿಲೇಟಿವ್ ಅಗ್ರೆಸಿವ್ ಆಗಬೇಡಿ. ಈಗ ಏನಾಗುತ್ತೆ, ಇದು ನಮ್ಮ ಪ್ರಶ್ನೆ ಸರ್, ಇದು ನಮ್ಮ ಪ್ರಶ್ನೆ. ಈಗ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ ನಾನು ಹೇಳ್ತಾ ಇದ್ದೀನಿ, ಹೌದಾ? ಈಗ 112 ಅವ್ರನ್ನ ನಾನು ಈಗಾಗಲೇ ಆಂಬುಲೆನ್ಸ್ ಅವ್ರನ್ನ ಕಳಿಸಿದ್ದೀನಿ, ಎನ್ಕ್ವೈರಿ ಮಾಡಿದ್ದೀನಿ. ಒಬ್ರು ಸಚಿನ್ ಅಂತ ನರ್ಸು, ಸಿದ್ದರಾಜು ನಾನು ಹೊಡೆದೋಗಿದ್ದೀನಿ ಅಂತ ಹೇಳಿ ಅವ್ನು ಬಿಟ್ಟು ಹೋಗಿದ್ದ ಅಂತ ಸಚಿನ್ ಹೇಳ್ತಾ ಇದ್ದಾನೆ. ನಮ್ಮ ಎನ್ಕ್ವೈರಿ ಆಫೀಸರ್ ಎನ್ಕ್ವೈರಿ ಮಾಡ್ತಾರೆ, ಆಯ್ತಾ? ಹೌದು ಸರ್, ಅದು ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗಿದೆ ಅಷ್ಟೇ. ನಿನ್ನೆ ಬಂದು ಆಂಬುಲೆನ್ಸ್ ಚಾಲಕರು ಲೇಡಿ ಕಂಪ್ಲೇಂಟ್ ಅಲ್ಲ ಸರ್, ಆ ಪ್ರಕರಣನ ಆಂಬುಲೆನ್ಸ್ ಅವ್ರಿಗೆ ಮತ್ತೆ ಬಂದು ಕಂಪ್ಲೇಂಟ್ ಕೊಡ್ಬೇಕು. ಅವ್ರು ಇನ್ನೊಂದು ಪ್ರಕರಣಕ್ಕೆ ಹೋಗಿದ್ದಾರೆ, ಈಗ ಕರ್ಸ್ಕೊಂಡಿದ್ದಾರೆ, ಅದನ್ನು ದೇ ವಿಲ್ ಡೂ ಇಟ್. ಒಟ್ನಲ್ಲಿ ಇದೀಗ ಯತೀಶ ಅತ್ತ ತಪ್ಪಿಸಿಕೊಂಡಿದ್ದಾನೆ. ಇವನಿಗೆ ಮಹಿಮಾಪುರದಲ್ಲಿ ಸರಿಯಾದಂತಹ ಗೂಸಾಗಳು ಬಿದ್ದಿದೆ. ಇನ್ನು ಇದರ ನಡುವೆ ಲಕ್ಷ್ಮಿ ಅವರ ಚೈನ್ ಕಳ್ಳತನವಾಗಿತ್ತು. ಇದೆಲ್ಲದರ ನಡುವೆ ಈಗ ಇವನು ಅನುಮಾನಾಸ್ಪದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಈಗ ಈ ಒಂದು ತನಿಖೆಯನ್ನ ಅಡಿಷನಲ್ SP ಆಗಿರುವಂತಹ ಲಕ್ಷ್ಮೀನಾರಾಯಣ್ ರವರಿಗೆ ವಹಿಸಲಾಗಿದೆ. ಅವರು ತನಿಖೆಯ ವರದಿಯ ನಂತರ ಈ ಒಂದು ಪ್ರಕರಣ ಒಂದಷ್ಟು ಸ್ಪಷ್ಟತೆಯನ್ನ ಕಾಣಲಿದೆ ಎಂಬುದು ಈಗ SP ಚಂದ್ರಕಾಂತ್ ರವರ ಸ್ಪಷ್ಟನೆ ಆಗಿದೆ. ಇದರ ನಡುವೆ ಇವನು ಕೆರೆಯಲ್ಲಿ ಬಿದ್ದು ಸತ್ನ ಅಥವಾ ಯಾವಾಗ ಮಲ್ಲಾಪುರದಿಂದ ಹೈವೇ ಕಡೆಗೆ ತಿರುಗಿಸುವಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸ್ಲೋ ಆದಾಗ ಇವನು ಓಡೋಗಿ ಇವನು ತೀರಾ ಸಾರ್ವಜನಿಕರ ಹೊಡೆತಗಳಿಂದ ಅಸ್ವಸ್ಥನಾಗಿದ್ದು ಇನ್ನು ಪೊಲೀಸ್ನವರ ಬಳಿ ಹೊಡೆತಗಳು ತಿನ್ಬೇಕು ಅಂತೇಳಿ ಇವನೇ ಹೋಗಿ ಕೆರೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ. ಇದೆಲ್ಲದಕ್ಕೂ ಕೂಡ ಅಡಿಷನಲ್ SP ಲಕ್ಷ್ಮೀನಾರಾಯಣ್ ರವರ ತನಿಖೆಯ ವರದಿ ಬಂದ ನಂತರವಷ್ಟೇ ಸ್ಪಷ್ಟತೆ ಸಿಗಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.